ಮೇಡಮ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಹೇಳ್ತಾ ಇರುವಂಥ ಮಗಳಿಲ್ಲ, ಸಂಸ್ಕೃತಿ ಇಲ್ಲ. ಸಿ ಟಿ ರವಿ ತಾಯಿ ಇಲ್ಲ ಅಂದರೆ ಈ ಭೂಮಿಗೆ ಬರೋದಾದ್ರೂ ಹೇಗೆ ಅಂತ ಬೇಕಲ್ಲ. ಅವ್ರದ್ದೇ ಅದು ಒಂದು ಸಂಸ್ಕಾರ ಇದೆ ಸಿ ಟಿ ರವಿಯವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿ ಟಿ ರವಿನ ನೋಡಿ ತುಂಬ ಕಲ್ತಿದ್ದೀನಿ. ಅವರು ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿ ಟಿ ರವಿ ಜೊತೆ ಹೋದರೆ. ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು ಬಿ ಪಿ ಇರೋರು ದಯವಿಟ್ಟು ಅವ್ರ ಜೊತೆ ಹೋಗಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಅದು ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರು ಬೆಳಗ್ಗೆ ಅವ್ರ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗೋದೆ 4:15 ಯೋಗದಿಂದ ಶುರು ಆದರೆ ಬುಕ್ ಓದಿ ಮಲ್ಗೋವರೆಗೂ ಅವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ. ಒಂದು ದಿನ ಒಂದು ಹೊರಗಡೆ ಪಾರ್ಟಿಗೆ ಹೋಗೋದಾಗಲಿ, ಒಂದು ಫಂಕ್ಷನ್ಗೆ ಹೋಗೋದಾಗಲಿ, ಒಂದು ಹೋಟೆಲ್ಗೆ ಸುಮ್ಮನೆ ಒಂದು ಮಕ್ಳನ್ನ ಕರ್ಕೊಂಡು ಅಥವಾ ಎಂಟರ್ಟೈನ್ಮೆಂಟಿಗೆ ಹೋಗೋದಾಗಲಿ ನಮಗೆ ಅನಿಸ್ತಿರುತ್ತೆ ನಮ್ಮನ್ನೊಂದು ಎಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋ ಬ್ಲೇಮ್ ನಾವು ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಅವ್ರದ್ದೇ ಆದ ಒಂದು ಸಂಸ್ಕಾರ ಇರಬೇಕಾದ್ರೆ ಅವ್ರು ಹಂಗೆ ಹೇಳೋದು ಅದೊಂಥರ ಅವ್ರಿಗೆ ರೂಢಿ ಆಗಿಬಿಟ್ಟಿದೆ ಅನಿಸುತ್ತೆ. ಅವ್ರಿಗೆ ಅದೇ ಥರ ಅವ್ರ ಒರಟುತನದಲ್ಲಿ ಮಾತಾಡೋದು. ಸೊ ಈ ವಿಷಯನ ಸದನದ ಒಳಗೆ ನಡೆದಿದ್ದು ಅದನ್ನು ಯಾಕೆ ನಮ್ಮವರೆಗೂ ತಗೊಬಂದಿರ ಅಂತ ನಂಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.